ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಸಿಂಗ್ ಸ್ಮಾರಕ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇತ್ತೀಚೆಗಷ್ಟೇ ನಿಧನರಾಗಿದ್ದಾರೆ. ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸ್ಮಾರಕಕ್ಕೂ ತಕರಾರು. ದೆಹಲಿಯ ಏಮ್ಸ್ ನಲ್ಲಿ ನಿಧನರಾಗಿದ್ದ ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ ಸೂಕ್ತ ಜಾಗ ಗುರುತಿಸದ ಕೇಂದ್ರ ಸರ್ಕಾರ. ರಾಜ್ಘಾಟ್ನಲ್ಲಿ ಸ್ಮಾರಕ ನಿರ್ಮಿಸಲು ಪ್ರಧಾನಿಗೆ ನವಜೋತ್ ಸಿಂಗ್ ಸಿಧು ಪತ್ರ. ಬಿಜೆಪಿ ಸರ್ಕಾರದ ನಡೆಗೆ ಕೆಸಿ ವೇಣುಗೋಪಾಲ್ ಕೆಂಡಾಮಂಡಲ. ಒಬ್ಬ ಆರ್ಥಿಕ ತಜ್ಞ ಅಂತ ಹೇಳಿ ಕರೆಸಿಕೊಂಡಂತಹ ಪ್ರಧಾನಿ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಡಾಕ್ಟರ್ ಮನಮೋಹನ್ ಸಿಂಗ್. ಈ ದೇಶದಲ್ಲಿ ಗ್ಯಾಟ್ ಒಪ್ಪಂದವೂ ಸೇರಿದಂತೆ ಅನೇಕ ಖಾಸಗೀಕರಣಕ್ಕೆ ಅವರು ಮುನ್ನುಡಿಯನ್ನು ಬರೆದರು ಅನ್ನುವಂತಹ ಅಪವಾದಗಳಿದ್ರೂ ಕೂಡ, ಆದರೆ ದೇಶದ ಆರ್ಥಿಕತೆಯನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ, GDPಯನ್ನ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಅವರು ಕೈಗೊಂಡಂಥ ಕ್ರಮಗಳು ಸಾವಿರಾರು. ಜೊತೆಗೆ ಇಡೀ ದೇಶದಲ್ಲಿ ಒಂದು ಶೈಕ್ಷಣಿಕ ಸುಧಾರಣೆಯನ್ನು ತರುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಹೆಜ್ಜೆ ಇಟ್ಟರು. ಆದರೆ ಅವರದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅವರ ಇಟ್ಟಿರ್ತಕ್ಕಂಥ ಹೆಜ್ಜೆ ನನಗೆ ಸಮಾಧಾನ ತರಲಿಲ್ಲ ಅನ್ನುವಂಥ ಮಾತುಗಳನ್ನು ಅವರೇ ಹೇಳಿದ್ರು ಕೂಡ, ಅವರು ಕೈಗೊಂಡಂಥ ಕಾರ್ಯಗಳು ಮಾತ್ರ ಇವತ್ತಿಗೂ ಕೂಡ ನಮಗೆಲ್ಲ ದಾರಿದೀಪ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ ಅವರದೇ ಆದಂಥ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅದು ಪಕ್ಷದ ಆಚೆಗೆ ಇರುವಂತಹ ಅಭಿಮಾನಿಗಳು. ಜೊತೆಗೆ ಈ ಸಿಂಗ್ ಸಮುದಾಯದಿಂದ ಪ್ರಧಾನಿವರೆಗೆ ಬೆಳೆದಂಥ ಏಕೈಕ ನಾಯಕ ಈ ಭಾರತದಲ್ಲಿದ್ದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅವರು ನಿಧನರಾದಾಗ ಅವರ ಪಾರ್ಥಿವ ಶರೀರವನ್ನು, ಅಂತ್ಯಕ್ರಿಯೆಯನ್ನು ಎಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ವಿವಾದವಾಗಿ ಪರಿಣಮಿಸಿತು. ಕೇಂದ್ರದ ಬಿಜೆಪಿ ಸರ್ಕಾರ ಮನಮೋಹನ್ ಸಿಂಗ್ ಅವರ ಈ ಅಂತ್ಯಕ್ರಿಯೆ ವೇಳೆ ಸರಿಯಾದಂಥ ಜವಾಬ್ದಾರಿಗಳನ್ನ ನಿರ್ವಹಿಸಲಿಲ್ಲ ಅನ್ನುವಂಥ ಆರೋಪ ಈಗ ಕೇಂದ್ರ ಸರ್ಕಾರದ ಮೇಲೆ ಬಂದಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ನೇರವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ದೆಹಲಿಯ ರಾಜ್ಘಾಟ್ನಲ್ಲಿ ಈ ಅಂತ್ಯಕ್ರಿಯೆ ಆದ ಬಳಿಕ ಅವರದೊಂದು ಸ್ಮಾರಕ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಇಡೀ ದೇಶದಲ್ಲಿ ಇರುವಂತಹ ಮನಮೋಹನ್ ಸಿಂಗ್ ಅವರ ಅಭಿಮಾನಿಗಳ ಬೇಡಿಕೆ. ಆದರೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ನಿರ್ವಹಿಸಲಿಲ್ಲ ಅನ್ನುವಂಥ ಆರೋಪ ಒಂದು ಕಡೆಗಾದರೆ, ಅವರ ಸ್ಮಾರಕವನ್ನ ನಿರ್ಮಾಣ ಮಾಡುವ ವಿಚಾರದಲ್ಲೂ ಕೂಡ ಇನ್ನೂ ಮೀನಮೇಷೆ ಎಣಿಸ್ತಾ ಇದೆ ಸರ್ಕಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಒಬ್ಬ ಆರ್ಥಿಕ ತಜ್ಞನಿಗೆ ಸರ್ಕಾರ ಮಾಡ್ತಾ ಇರುವಂಥ ಬಹಳ ದೊಡ್ಡ ಅಪಮಾನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ದೇಶಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರವಾಗಿದೆ. ಹೀಗಿರುವ ಸಂದರ್ಭದಲ್ಲಿ ರಾಜ್ಘಾಟ್ನಲ್ಲಿ, ದೆಹಲಿಯಲ್ಲಿರುವಂತಹ ರಾಜ್ಘಾಟ್ನಲ್ಲಿ ಮನಮೋಹನ್ ಸಿಂಗ್ ಅವರ ಒಂದು ಸುಂದರವಾದ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ನವಜೋತ್ ಸಿಂಗ್ ಸಿಧು ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. ರಾಷ್ಟ್ರಪತಿಗೆ ಪತ್ರವನ್ನು ಬರೆದು ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡಿಸುವ ಮಟ್ಟಕ್ಕೆ ಒಬ್ಬ ಆರ್ಥಿಕ ತಜ್ಞ, ಈ ದೇಶಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಪರವಾಗಿ ಸ್ಮಾರಕ ಮಾಡಿ ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಬಿಜೆಪಿ ಸರ್ಕಾರ ಇಲ್ಲೂ ಕೂಡ ರಾಜಕಾರಣವನ್ನು ಮಾಡ್ತಿದ್ಯಾ ಅನ್ನುವಂಥ ಅನುಮಾನ ದೇಶದ ಜನರನ್ನ ಕಾಡ್ತಾ ಇರುವಂಥದ್ದು. ಹಾಗಾಗಿ ದಯಮಾಡಿ ಇಂಥ ಸಂದರ್ಭದಲ್ಲಾದರೂ ಕೂಡ ರಾಜಕಾರಣವನ್ನು ಬದಿಗಿಟ್ಟು ರಾಜಕಾರಣಿಗಳು ಕೆಲಸವನ್ನು ಮಾಡಬೇಕಾಗುತ್ತೆ. ಬಿಜೆಪಿಯ ಈ ರೀತಿಯ ಮನೋಸ್ಥಿತಿ ಬಹಳಷ್ಟು ಜನರಲ್ಲಿ ಬೇಸರವನ್ನು ಹುಟ್ಟುಹಾಕುತ್ತೆ. ಹಿಂದೆ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಅನಂತಮೂರ್ತಿ ಅವರು ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಕೆಲವು ಕಾರ್ಯಕರ್ತರು, ಹೀನ ಮನಸ್ಥಿತಿಯ ಮನಸ್ಸುಗಳು ವಿಜೃಂಭಣೆಯನ್ನ ಮಾಡಿದ್ವು. ಆದರೆ ಈಗ ಸ್ವತಃ ಕೇಂದ್ರ ಸರ್ಕಾರವೇ ಒಬ್ಬ ಮಾಜಿ ಪ್ರಧಾನಿಯ ಸ್ಮಾರಕವನ್ನ ನಿರ್ಮಾಣ ಮಾಡೋ ವಿಚಾರದಲ್ಲಿ ಮೀನಾಮೇಷ ಎಣಿಸುವುದು ಅಥವಾ ಅದರಲ್ಲೂ ರಾಜಕಾರಣವನ್ನ ಬೆರೆಸುವಂಥದ್ದು ಸರಿಯಲ್ಲ. ಹಾಗಾಗಿ ದಯಮಾಡಿ ಈ ರೀತಿಯ ಒಂದು ನಿಲುವನ್ನ ತೆಗೆದುಕೊಳ್ಳದೆ ಸ್ಪಷ್ಟವಾಗಿ ದೆಹಲಿಯ ರಾಜ್ಘಾಟ್ನಲ್ಲಿ ಅಥವಾ ಬೇರೆ ಇನ್ಯಾವುದೋ ಒಂದು ಉತ್ತಮವಾದಂಥ ಜಾಗದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಏನು ಈ ಅಂತ್ಯ ಸಂಸ್ಕಾರ ಆಗಿದೆಯೋ ಆ ಜಾಗದಲ್ಲಾದರೂ ಸರಿ, ಅಥವಾ ಒಂದು ಉತ್ತಮ ಜಾಗವನ್ನು ಹುಡುಕಿ ಅಲ್ಲಿ ಒಂದು ಸುಂದರವಾದಂಥ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒತ್ತಾಯ ಇಡೀ ದೇಶದಲ್ಲಿ ಕೇಳಿಬಂದಿದೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.